ಚಿತ್ರರಂಗದ ತಲಪತಿ ಈಗ ತಮಿಳುನಾಡಿನ ಮುಖ್ಯಮಂತ್ರಿ. ನಟ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ ಸಾಕಷ್ಟು ಜನ ಅನುಮಾನ ಪಟ್ಟಿದ್ರು. ಆದರೆ ಇಂದು ಅದೇ ವಿಜಯ್ ಭರ್ಜರಿ ಗೆಲುವಿನ ಮೂಲಕ ಸಿಎಂ ಕುರ್ಚಿ ಏರಿದ್ದಾರೆ. ವಿಜಯ್ ಅವರ ಈ ಐತಿಹಾಸಿಕ ಗೆಲುವಿಗೆ ಇದೀಗ ದೇಶದ ಮೂಲೆ ಮೂಲೆಗಳಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಅಭಿಮಾನಿಗಳು, ರಾಜಕೀಯ ನಾಯಕರು, ಸಿನಿಮಾ ಗಣ್ಯರು ಮಾತ್ರವಲ್ಲ, ಇದೀಗ ದೊಡ್ಡ ದೊಡ್ಡ ಕಂಪನಿಗಳು ವಿಜಯ್ ಅವರನ್ನ ಭೇಟಿ ಮಾಡಿ ವಿಶೇಷ ಉಡುಗೊರೆಗಳನ್ನು ನೀಡ್ತಾ ಇದ್ದಾರೆ. ಇದೀಗ ಭಾರತದ ಖ್ಯಾತ ಟೈರ್ ತಯಾರಿಕಾ ಸಂಸ್ಥೆಯಾದ MRF ಸಂಸ್ಥೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರನ್ನ ಭೇಟಿ ಮಾಡಿ ವಿಶೇಷ ಗಿಫ್ಟ್ ನೀಡಿ ಎಲ್ಲರ ಗಮನ ಸೆಳೆದಿದೆ. ಅಷ್ಟಕ್ಕೂ ಆ ಉಡುಗೊರೆ ಏನು ಗೊತ್ತಾ? ಭಾರತದ ಸ್ಟಾರ್ ಕ್ರಿಕೆಟರ್ ವಿರಾಟ್ ಕೊಹ್ಲಿ ಅವರ ಸಹಿ ಇರುವ ಕ್ರಿಕೆಟ್ ಬ್ಯಾಟ್. ಎಸ್, ಹಲವು ವರ್ಷಗಳಿಂದ MRF ಬ್ರ್ಯಾಂಡ್ ರಾಯಭಾರಿಯಾಗಿರುವ ವಿರಾಟ್ ಕೊಹ್ಲಿಯ ಸಹಿ ಇರುವ ವಿಶೇಷ ಬ್ಯಾಟ್ ಅನ್ನು MRF ತಂಡ ಸಿಎಂ ತಲಪತಿ ವಿಜಯ್ ಅವರಿಗೆ ಉಡುಗೊರೆಯಾಗಿ ನೀಡಿದೆ. ಈ ಕ್ಷಣದ ಫೋಟೋಗಳು ಮತ್ತು ವಿಡಿಯೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸುದ್ದಿಯಾಗ್ತಾ ಇದೆ. MRFನ ಉನ್ನತ ಅಧಿಕಾರಿಗಳು ಚೆನ್ನೈನಲ್ಲಿ ಮುಖ್ಯಮಂತ್ರಿ ವಿಜಯ್ ಅವರನ್ನ ಭೇಟಿಯಾದರು. ಈ ವೇಳೆ ತಮಿಳುನಾಡಿನಲ್ಲಿ ಉದ್ಯಮ ಸ್ನೇಹಿ ವಾತಾವರಣ, ಕ್ರೀಡಾ ಮೂಲ ಸೌಕರ್ಯಗಳ ಅಭಿವೃದ್ಧಿ ಹಾಗೂ ರಾಜ್ಯದ ಸಮಗ್ರ ಬೆಳವಣಿಗೆ ಕುರಿತಂತೆ ಮಹತ್ವದ ಚರ್ಚೆಗಳು ನಡೆದಿದೆ ಎನ್ನಲಾಗಿದೆ. ಆದರೆ ಅಭಿಮಾನಿಗಳ ಗಮನ ಸೆಳೆದಿದ್ದು ಮಾತ್ರ ವಿರಾಟ್ ಕೊಹ್ಲಿ ಸಹಿಯ ಬ್ಯಾಟ್. ಎಸ್, ಕ್ರಿಕೆಟ್ ಅಭಿಮಾನಿಗಳು ಮತ್ತು ವಿಜಯ್ ಫ್ಯಾನ್ಸ್ ಈ ಅಪರೂಪದ ಕ್ಷಣ ನೋಡಿ ಫುಲ್ ಖುಷಿಯಾಗಿದ್ದಾರೆ. ಒಬ್ಬ ಸೂಪರ್ ಸ್ಟಾರ್ಗೆ ಮತ್ತೊಬ್ಬ ಸೂಪರ್ ಸ್ಟಾರ್ನಿಂದ ವಿಶೇಷ ಗೌರವ ಅಂತ ಅಭಿಮಾನಿಗಳು ಕಾಮೆಂಟ್ ಮಾಡ್ತಿದ್ದಾರೆ. ಕೆಲವರು ಸಿಎಂ ವಿಜಯ್ ಕೈಯಲ್ಲಿ ವಿರಾಟ್ ಬ್ಯಾಟ್ ನೋಡೋದೇ ಐತಿಹಾಸಿಕ ಕ್ಷಣ ಅಂತ ಹೇಳ್ತಾ ಇದ್ದಾರೆ. ಇದೊಂದೇ ಅಲ್ಲ, ವಿಜಯ್ ಸಿಎಂ ಆದ ಬಳಿಕ ಮತ್ತೊಂದು ವಿಶೇಷ ಉಡುಗೊರೆ ಕೂಡ ಭಾರಿ ವೈರಲ್ ಆಗ್ತಾ ಇದೆ. ಅದು ವಿಜಯ್ ನಟನೆಯ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂದ್ರೆ ಗೋಟ್ ಚಿತ್ರದ ಜೊತೆ ಸಂಬಂಧಪಟ್ಟದ್ದು. ಗೋಟ್ ಸಿನಿಮಾದ ಒಂದು ದೃಶ್ಯದಲ್ಲಿ ವಿಜಯ್ ಚಾಲನೆ ಮಾಡ್ತಾ ಇದ್ದ ಕಾರಿನಲ್ಲಿ TN07 CM2026 ಎಂಬ ನಂಬರ್ ಪ್ಲೇಟ್ ಬಳಕೆ ಮಾಡಲಾಗಿತ್ತು. ಸಿನಿಮಾ ಬಿಡುಗಡೆಯಾದಾಗ ಅದು ಸಾಮಾನ್ಯ ಸಿನಿಮಾ ಡೀಟೈಲ್ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಇಂದು ವಿಜಯ್ ನಿಜವಾಗಿಯೂ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವ ಹಿನ್ನೆಲೆ ಆ ನಂಬರ್ ಪ್ಲೇಟ್ ಮತ್ತೆ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಈಗ ಅದೇ ನಂಬರ್ ಪ್ಲೇಟ್ ಅನ್ನು ಗೋಟ್ ಚಿತ್ರದ ನಿರ್ದೇಶಕ ವೆಂಕಟ್ ಪ್ರಭು ವಿಶೇಷವಾಗಿ ಫ್ರೇಮ್ ಮಾಡಿಸಿ ಸಿಎಂ ವಿಜಯ್ ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಈ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಆಗ್ತಾ ಇದೆ. ನಿರ್ದೇಶಕ ವೆಂಕಟ್ ಪ್ರಭು ಈ ಕುರಿತು ಭಾವನಾತ್ಮಕ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಒಂದು ಆಲೋಚನೆ, ಒಂದು ಗುರಿ, ಆ ಬಳಿಕ ಇಂದು ಅದು ನಿಜ ಆಗಿದೆ. ಗೋಟ್ ಸಿನಿಮಾದಲ್ಲಿ ವಿಜಯ್ ಸಿಎಂ ಆಗಬೇಕು ಅನ್ನೋ ಉದ್ದೇಶದಿಂದ ಬಳಕೆ ಮಾಡಿದ್ದ ನಂಬರ್ ಪ್ಲೇಟ್ ಅನ್ನು ಇಂದು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಉಡುಗೊರೆಯಾಗಿ ನೀಡಿದ್ದು ತುಂಬಾ ಸಂತೋಷ ತಂದಿದೆ. ಇದು ಕೇವಲ ಆರಂಭ ಮಾತ್ರ ಅಂತ ಅವರು ಬರೆದುಕೊಂಡಿದ್ದಾರೆ. ಈ ಪೋಸ್ಟ್ ನೋಡಿದ ವಿಜಯ್ ಅಭಿಮಾನಿಗಳು ಭಾವುಕರಾಗಿದ್ದಾರೆ. ಸಿನಿಮಾದ ಕನಸು ಎಂದು ನಿಜ ಆಗಿದೆ ಅಂತ ಹಲವರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಮತ್ತೊಂದೆಡೆ ಕೆಲವರು ಗೋಟ್ ಸಿನಿಮಾದ ಆ ಸೀನ್ಗಳನ್ನು ಮತ್ತೆ ವೈರಲ್ ಮಾಡ್ತಿದ್ದಾರೆ. ಒಟ್ನಲ್ಲಿ ನಟನಾಗಿ ಕೋಟ್ಯಾಂತರ ಅಭಿಮಾನಿಗಳ ಮನ ಗೆದ್ದಿದ್ದ ತಲಪತಿ ಇದೀಗ ರಾಜಕೀಯದಲ್ಲೂ ದೊಡ್ಡ ಶಕ್ತಿಯಾಗಿದ್ದಾರೆ. ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಅವರಿಗೆ ಸಿಗ್ತಾ ಇರುವ ಗೌರವ, ಉಡುಗೊರೆಗಳು ಹಾಗೂ ಜನರ ಪ್ರೀತಿ ನೋಡಿದ್ರೆ ವಿಜಯ್ ಅವರ ಜನಪ್ರಿಯತೆ ಇನ್ನು ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದು ಸ್ಪಷ್ಟ ಆಗ್ತಿದೆ.